3 ವರ್ಷ ವಿಧಾನಸಭಾ ಅಧ್ಯಕ್ಷರಾಗಿದ್ದು ಡಿಕೆ ಶಿವಕುಮಾರ್ ಮಂತ್ರಿಮಂಡಲದಲ್ಲಿ ಆರೋಗ್ಯ ಸಚಿವರಾದ ನಂತರ ಮೊದಲ ಬಾರಿ ತವರು ಜಿಲ್ಲೆಯಾಗಿರುವಂತಹ ದಕ್ಷಿಣ ಕನ್ನಡಕ್ಕೆ ಬಂದಂತಹ ಉಳ್ಳಾಲ ಶಾಸಕರಾಗಿರುವಂತಹ ಯುಟಿ ಖಾದರ್ ಭಾನುವಾರ ಗುಡಿ ಮಸೀದಿ ಚರ್ಚ್ಗಳಿಗೆ ಭೇಟಿಯನ್ನ ನೀಡಿದ್ದಾರೆ. ಎಲ್ಲಾ ಕಡೆ ಅವರಿಗೆ ಅದ್ದೂರಿ ಸ್ವಾಗತವನ್ನ ನೀಡಲಾಗಿದೆ. ಉಳ್ಳಾಲದಲ್ಲಿ ಸಾರ್ವಜನಿಕ ಸನ್ಮಾನವನ್ನ ಕೂಡ ಮಾಡಲಾಗಿದೆ. ಬೆಳಿಗ್ಗೆ ನಗರಕ್ಕೆ ಬಂದ ಅವರಿಗೆ ವಿಮಾನ ನಿಲ್ದಾಣದಲ್ಲಿ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಭವ್ಯ ಸ್ವಾಗತವನ್ನ ಕೋರಿದ್ದಾರೆ. ನೇರ ತಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತೆರಳಿದಂತಹ ಖಾದರ್ ಉಳ್ಳಾಲ ಸೈಯದ್ ಮದನಿ ದರ್ಗಾ ಶರೀಫ್ಗೆ ಭೇಟಿ ನೀಡಿದ್ದಾರೆ. ಬಳಿಕ ಉಳ್ಳಾಲದ ಭಗವತಿ ಕ್ಷೇತ್ರ ತೊಕ್ಕೊಟ್ಟು ಸೆಂಟ್ ಸೆಬೆಸ್ಟಿಯನ್ ಚರ್ಚ್ಗೆ ತೆರಳಿದ್ದಾರೆ. ಮಧ್ಯಾಹ್ನ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಅವರಿಗೆ ಕ್ಷೇತ್ರದ ಆಡಳಿತ ಮಂಡಳಿಯವರು ಸ್ವಾಗತ ಕೋರಿ ಸನ್ಮಾನಿಸಿದ್ದಾರೆ. ಸಚಿವರು ಕುದ್ರೋಳಿ ಶ್ರೀ ಗೋಕರ್ಣನಾಥ ಪರಿವಾರ ದೇವರು ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ದರ್ಶನವನ್ನ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ಕುರಿತ ಪ್ರಶ್ನೆಗೆ ಉತ್ತರಿಸಿ ಅದನ್ನ ಮುಖ್ಯಮಂತ್ರಿ ಬಳಿ ಮಾತನಾಡಿದ ನಂತರ ತಿಳಿಸುವೆ. ಕೋಲಾರ, ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಉಸ್ತುವಾರಿ ಸಚಿವನಾಗಿ ಈ ಹಿಂದೆ ಕೆಲಸ ಮಾಡಿದ್ದು ಈಗಲೂ ನನಗೆ ಬೇರೆ ಜಿಲ್ಲೆಯ ಉಸ್ತುವಾರಿ ನೀಡಿದ್ರೆ ಅಲ್ಲಿಯ ಸಂಸ್ಕೃತಿಯ ಅರಿಯಲು ಅನುಕೂಲವಾಗ್ತದೆ ಎಂದರು. ಇನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಾತ್ರಿ ವೇಳೆ ಹೇಗೆ ಕೆಲಸ ನಡೆಯುತ್ತದೆ ಎಂಬುದನ್ನು ತಿಳಿಯಲು ಮಧ್ಯರಾತ್ರಿ ಭೇಟಿ ನೀಡಬೇಕು. ಆಗ ವೈದ್ಯರು ಸಿಬ್ಬಂದಿ ಆಸ್ಪತ್ರೆಯಲ್ಲೇ ಇದ್ದು ಕರ್ತವ್ಯ ನಿರ್ವಹಿಸುತ್ತಾರೆಂದು ಎಂಬುದು ತಿಳಿಯುತ್ತದೆ. ಈಚೆಗೆ ಆಸ್ಪತ್ರೆಯೊಂದಿಗೆ ದಿಢೀರ್ ಭೇಟಿ ನೀಡಿ ವೈದ್ಯರ ಸಭೆ ನಡೆಸಲಾಗಿದೆ. ಅವ್ಯವಸ್ಥೆ ಇರುವಲ್ಲಿ ಅದನ್ನು ಸರಿಪಡಿಸಲಾಗುತ್ತದೆ ಎಂದು ಹೇಳಿದರು. ಇನ್ನು ಉಳ್ಳಾಲದಲ್ಲಿ ಮಾತನಾಡಿದ ಅವರು ವಿದೇಶ ಪ್ರವಾಸ ಹೋಗಿ ಬಂದ ರೀತಿಯ ಅನುಭವವಾಗ್ತಾ ಇದೆ. ರಾಜಕೀಯದಲ್ಲಿ ಅಜ್ಞಾತವಾಸದಲ್ಲಿ ಇದ್ದಂತೆ ಇದ್ದು ಈಗ ಸಚಿವನಾಗಲು ಸಾಧ್ಯವಾದದ್ದು ಕ್ಷೇತ್ರದ ಮತದಾರರಿಗೆ ಸಂದ ಗೌರವ. ಕ್ಷೇತ್ರದ ಜನರು ತಲೆ ಎತ್ತಿ ನಡೆಯುವ ವಾತಾವರಣ ನಿರ್ಮಿಸಲಾಗುತ್ತದೆ ಎಂದರು. ಇನ್ನು ಉಳ್ಳಾಲ ದರ್ಗದಲ್ಲಿ ಉಪಾಧ್ಯಕ್ಷ ಅಶ್ರಫ್ ಬರಮಾಡಿಕೊಂಡು ಸನ್ಮಾನಿಸಿದ್ರು. ಭಗವತಿ ಕ್ಷೇತ್ರದಲ್ಲಿ ಕ್ಷೇತ್ರದ ಆಡಳಿತ ಮುಖ್ಯಸ್ಥರ ಸುರೇಶ್ ಭಟ್ನಗರ ಸ್ವಾಗತಿಸಿ ಗೌರವಿಸಿದ್ರು. ಇನ್ನು ಸೆಂಟ್ ಸೆಬೆಸ್ಟಿಯನ್ ಚರ್ಚ್ನಲ್ಲಿ ಧರ್ಮಗುರು ಫಾದರ್ ಆಂಡೋ ಲಿಯೋ ಡಿಸೋಜಾ ಸನ್ಮಾನಿಸಿದ್ರು. ಹಾಗೇನೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಗೇರು ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಮೂಡಾ ಅಧ್ಯಕ್ಷ ಸದಾಶಿವ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಳಿಯಾರ್, ಮುಖಂಡರಾದ ಮನ್ಸೂರ್ ಮಂಚಿಲ, ಸುರೇಖಾ ಚಂದ್ರಹಾಸ್, ರಫೀಕ್ ಆಮ್ಲಮಗರು, ದೇವಕಿ ಉಳ್ಳಾಲ, ಪುರುಷೋತ್ತಮ್ ಶೆಟ್ಟಿ ಪಿಲಾರ, ದಿನೇಶ್ ಕುಂಪಲ, ಭಗವಾನ್ ದಾಸ್, ಮಾಧವಿ ಉಳ್ಳಾಲ ಪಾಲ್ಗೊಂಡಿದ್ರು.